ಈ ಕಾಂಗ್ರೆಸ್ ಹರಿಯಾಣ ಮತ್ತು ಕಾಶ್ಮೀರದ ಸೋಲಿಗೆ ಇಲ್ಲಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಗರಣ ಕೂಡ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ ಕಾಂಗ್ರೆಸ್ಸಿಗೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಗೌರವದಿಂದ ರಾಜೀನಾಮೆ ಕೊಟ್ಟು ಇಳಿಯೋದು ಒಳ್ಳೆಯದು ಅಂತ ನನ್ನ ಭಾವನೆ. 2 ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ನೋಡಿ ಅತ್ಯಂತ ಸಂತೋಷ ಆಯಿತು. ನಿನ್ನೆವರೆಗೆ ಅನೇಕ ಮೀಡಿಯಾಗಳಲ್ಲಿ ಸಮೀಕ್ಷೆಗಳು BJP ಹರಿಯಾಣದಲ್ಲಿ 25 ಸೀಟನ್ನು ಕೂಡ ಗೆಲ್ಲುವಂಥ ಸ್ಥಿತಿ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇತ್ತು. ಆದರೆ ಆ ಎಲ್ಲ ಸಮೀಕ್ಷೆಯನ್ನು ಸುಳ್ಳು ಮಾಡಿ ಹರಿಯಾಣದ ರಾಜ್ಯದ ಮತದಾರರು BJPಯನ್ನು 3ನೇ ಸಾರಿಗೆ ಗೆಲ್ಲಿಸಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಸಂತೋಷ ಕೊಟ್ಟಿದೆ. 3-4 ಅಂಶಗಳು ನಮ್ಮ ಸೋಲಿಗೆ ಕಾರಣ ಆಗ್ತದೆ ಅಂತ ವಿಶ್ಲೇಷಣೆ ಮಾಡಿದರು. ಒಂದು, ವಿಶೇಷವಾಗಿ ಜಾಟ್ ಸಮುದಾಯ BJPಯ ಜೊತೆಗಿಲ್ಲ ಅಂತೇಳಿ. ಇನ್ನೊಂದು, ಈ ರಾಜ್ಯದ ಚುನಾವಣೆಗಳ ಮಟ್ಟಿಗೆ ಮೋದಿ ಒಂದು ಶಕ್ತಿ ಫಲಿತಾಂಶ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಇತ್ತು. ಆದರೆ 3ನೇ ಸಾರಿಗೆ ಚುನಾವಣೆ ನಡೀತಾ ಇರೋದ್ರಿಂದ ವಿಶೇಷವಾಗಿ ಆ್ಯಂಟಿ ಇನ್ಕಂಬರೆನ್ಸಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇವೆಲ್ಲವನ್ನೂ ಸುಳ್ಳು ಮಾಡಿ BJP ಈ ದೇಶಕ್ಕೆ ಅಗತ್ಯ ಇದೆ, ಹರಿಯಾಣಕ್ಕೆ ಅಗತ್ಯ ಇದೆ, ಕಾಶ್ಮೀರಕ್ಕೆ ಅಗತ್ಯ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಎಲ್ಲ ಕಡೆ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಕ್ಯಾಂಪೇನ್ ಮಾಡಿದರು. ರಾಹುಲ್ ಗಾಂಧಿ ಹೋದ ಕಡೆಯಲ್ಲೆಲ್ಲ ಕ್ಯಾಂಪೇನ್ ಮಾಡಿದ ಕಡೆಯಲ್ಲೆಲ್ಲ ಸೋಲಾಗಿದೆ ಅನ್ನುವಂಥದ್ದೊಂದು ಸುದ್ದಿ ಬಂದಿದೆ ಎಲ್ಲ ಕಡೆ. ಇದು ರಾಹುಲ್ ಗಾಂಧಿಯವರ ಭವಿಷ್ಯಕ್ಕೂ ಕೂಡ ಮಾರಕ ಅಂತ ನಾನು ಭಾವಿಸ್ತೀನಿ. ಈ ಸಾರಿ BJPಗೆ ಬೆನಿಫಿಟ್ ಆಗಿರ್ತಕ್ಕಂಥದ್ದು ಇನ್ನೊಂದು, ಕರ್ನಾಟಕದಲ್ಲಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಅಲ್ಲಿ ವರ್ಕ್ ಆಯಿತು. ದಲಿತರ ದುಡ್ಡನ್ನು ತಿಂದಿದ್ದಾರೆ ಮತ್ತು ಸ್ವತಃ ಮುಖ್ಯಮಂತ್ರಿ ಲ್ಯಾಂಡ್ ಗ್ರ್ಯಾಬ್ ಈ ಅಪರಾಧದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಅಲ್ಲಿಯ ಜನಕ್ಕೆ ಗೊತ್ತಾಯಿತು. ಕಾಂಗ್ರೆಸ್ಸು ಭ್ರಷ್ಟಾಚಾರಿಗಳ ಒಂದು ಪಕ್ಷ ಅಂತೇಳಿ ಹೇಳಿ ನಿರ್ಣಯಕ್ಕೆ ಬಂದರು. ಹಾಗಾಗಿ ಕಾಂಗ್ರೆಸ್ಸು ಇವತ್ತು ಸೋಲಿನ ದವಡೆಯಲ್ಲಿ ಸಿಕ್ಕಿದೆ. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕೂಡ ಅಷ್ಟೇ ಇವತ್ತು ಬಹಳ ಒಳ್ಳೆಯ ಸೀಟನ್ನು ಗೆದ್ದಿದೆ BJP. ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇರುವಂಥ ಒಂದು ರಾಜ್ಯ ಅದು. ಎಲ್ಲರೂ ಒಗ್ಗಟ್ಟಾಗಿ BJP ವಿರೋಧವಾಗಿ ಓಟ್ ಕೊಡಬೇಕು ಅಂತೇಳಿ ಹೇಳಿ ಕೊಟ್ಟಿದ್ದಾರೆ. ಆದರೂ ಕೂಡ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಅಲ್ಲಿ ಗೆದ್ದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸ್ಥಾಪನೆ ಮಾಡ್ತು BJP. ಇದು ಭಾಳ ಮುಖ್ಯ ಆಗ್ತದೆ. ಅಲ್ಲಿ ಗೆದ್ದವರು ಯಾರು, ಕಾಂಗ್ರೆಸ್ ಏನು ಗೆಲ್ಲಲಿಲ್ಲ, 6-7 ಸೀಟ್ ಗೆಲ್ತದೆ ಅಂತ ಕಾಣಿಸ್ತದೆ. ಏನು ಪ್ರಯೋಜನ ಇಲ್ಲ, ಅಲ್ಲಿಯೂ ಕೂಡ ಅಚೀವ್ಮೆಂಟ್ ಏನೂ ಇಲ್ಲ, ಅವರು ಬೇರೆಯೇ ಓಟ್ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಒಂದು ಸಂತೋಷದ ವಾತಾವರಣ ಮತ್ತು ಮೋದಿಯವರ ಕೈ ಬಲ ಆಗಿದೆ. BJPಯ ಸಿದ್ಧಾಂತಕ್ಕೆ ಜನ ಒಪ್ಕೊಂಡಿದ್ದಾರೆ ಮತ್ತು ಅಭಿವೃದ್ಧಿಗೆ ಓಟನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹರಿಯಾಣದ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೋದಿಯವರಿಗೆ ಮತ್ತು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನನ್ನ ಅಭಿನಂದನೆಗಳು. ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.